ಬಿಟಿಎಂ ಲೇಔಟ್ ವಿಧಾನಸಭಾ ಕ್ಷೇತ್ರ ಶಾಸಕರು ಹಾಗೂ ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವರಾದ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿರವರ ನೇತೃತ್ವದಲ್ಲಿ ಹಾಗೂ ಆಡುಗೋಡಿ ಕಾಂಗ್ರೆಸ್ ಮುಖಂಡರಾದ ಶ್ರೀ ವಿಎಸ್ ಪ್ಯಾಟ್ರಿಕ್ ರಾಜುರವರ ನೇತೃತ್ವದಲ್ಲಿ ಬೃಹತ್ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಮತ್ತು ಶಸ್ತ್ರಚಿಕಿತ್ಸೆ ಹಾಗೂ ಉಚಿತ ಕನ್ನಡಕ ವಿತರಣಾ ಕಾರ್ಯಕ್ರಮವನ್ನು ಎಲ್ಲ ಸಾರ್ವಜನಿಕರು ಪರೀಕ್ಷೆ ಮಾಡಿಸಿಕೊಂಡು ಈ ಶಿಬಿರದ ಪ್ರಯೋಜನವನ್ನು ಸದುಪಯೋಗ ಪಡೆದುಕೊಂಡರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಚಾಮುಂಡೇಶ್ವರಿ ರಾಮಲಿಂಗಾರೆಡ್ಡಿರವರು ದೀಪ ಬೆಳಗಿಸಿ ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಮುರುಗೇಶ್ ಮೊದಲಿಯಾರ್, ಗೋವರ್ಧನ್ ರೆಡ್ಡಿ, ಎಲ್.ಸಿ. ಶಶಿಕುಮಾರ್, ಲಯನ್ ಡಾಕ್ಟರ್ ಶ್ರೀನಿವಾಸ್ ವೇಲು, ಎಸ್. ಆನಂದ್, ಹೇಮಂತ್ ಕುಮಾರ್, ಲಯನ್ ವಸಂತರೆಡ್ಡಿ, ಹರೀಶ್ ಬಾಬು ಹಾಗೂ ಇನ್ನು ಅನೇಕ ಗಣ್ಯಾತಿ ಗಣ್ಯರು ಶಿಬಿರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಪ್ರತಿ ವರ್ಷವೂ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಮೆಡಿಕಲ್ ಕ್ಯಾಂಪು ನಿನ್ನೆ ಮೊನ್ನೆ ಅಲ್ಲ, ಅವರು 40 ವರ್ಷ ಜೀವನದಲ್ಲಿ ಅತಿ ಯಶಸ್ವಿಯಾಗಿ ಸುಮಾರು ವಾರ್ಡ್ಗಳಲ್ಲಿ ಅವರು ಸಾವಿರಾರು ಇದರಲ್ಲಿ ಪ್ರೋಗ್ರಾಮ್ ಮಾಡಿದ್ದಾರೆ. ಅದರಲ್ಲಿ ಈ ಭಾಗದಲ್ಲಿ ಮೊನ್ನೆ ನನಗೆ ಫೋನ್ ಮಾಡಿ ಹೇಳಿದ್ರು, ಈ ಥರ ಒಂದು ಮಾಡೋಣ ಅಂದ್ಬಿಟ್ಟು. ಆಯ್ತಣ್ಣ ಮಾಡೋಣ ಅಂದ್ಬಿಟ್ಟು ಇಲ್ಲೊಂದು ಪ್ರೋಗ್ರಾಮ್ ಇವತ್ತಿನ ದಿವಸ ಇಟ್ಕೊಂಡಿದ್ದೀವಿ. ಮೊನ್ನೆನೂ ರಾಜೇಂದ್ರ ನಗರಲ್ಲಿ ಅತಿ ಯಶಸ್ವಿಯಾಗಿ ನಡೀತು. ಅವರು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿದೆ. ಇವಾಗ ತನಕನೂ 150 ಜನ ಪೇಷಂಟ್ಸ್ಗಳು ಬಂದು ನೋಡಿದ್ದಾರೆ. ಇನ್ನೂ ಒಂದು 600-700 ಜನದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಮೋಸ್ಟ್ಲಿ 3 ಗಂಟೆ ತನಕ ಎಲ್ಲರೂ ಬರ್ಬೋದು. ಹೆಲ್ತ್ ಕ್ಯಾಂಪು ಮತ್ತು ಫ್ರೀ ಕನ್ನಡಕ ವಿತರಣೆ ಮಾಡ್ತೀವಿ, ಮತ್ತು ಆಪ್ರೇಷನ್ನು ಫ್ರೀ ಮಾಡ್ತಾ ಇದ್ದೀವಿ. ಜನರಲ್ ಚೆಕಪ್ಸ್ ಎಲ್ಲ ಮಾಡ್ತಾ ಇದ್ದೀವಿ. BP, ಶುಗರು ಮತ್ತು ಅವಶ್ಯಕತೆ ಇದ್ದರೆ ಆಪ್ರೇಷನ್ ಕರ್ಕೊಂಡೋಗಿ ನಾವೇ ಆಂಬುಲೆನ್ಸಲ್ಲಿ ಕರ್ಕೊಂಡೋಗಿ ಆಪ್ರೇಷನ್ ಉಚಿತವಾಗಿ ಮಾಡಿಕೊಡ್ತಾ ಇದ್ದೀವಿ. ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಯಾವತ್ತೂ ಬಡವ್ರಿಗೂ ಪರವಾಗಿರೋವಂಥವ್ರು. ಅವರು ಬಡವ್ರಿಗೂ ಒಳ್ಳೇದಾಗಲಿ ಅಂತಲೇ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಳ್ಳೋದಕ್ಕೆ ಮುಂದೆ ಬಂದಿದ್ದಾರೆ. ಲಯನ್ಸ್ ಇಂಟರ್ನ್ಯಾಷನಲ್ ನೈಟಿಂಗೇಲ್ ಕಡೆಯಿಂದ ಒಂದು ಉಚಿತ ನೇತ್ರ ತಪಾಸಣೆಯನ್ನು ಇಟ್ಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಂತ ನಮ್ಮ ಪ್ಯಾಟ್ರಿಕ್ ರಾಜ್ ಸರ್ ಅವರು ಮತ್ತು ಅವರ ತಂಡದವರು ಮತ್ತು ನಾವೆಲ್ಲ ಕಾಂಗ್ರೆಸ್ ಮುಖಂಡರು ಸೇರಿ ಇವತ್ತು ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ಮುಖ್ಯವಾಗಿ ನಮ್ಮ ಶಾಸಕರಾದಂಥ ಮೆಚ್ಚಿನ ಶಾಸಕರು ಹಾಗೂ ಈ ಭಾಗದ ಸೋಲಿಲ್ಲದ ಸರ್ದಾರರಾದಂಥ ರಾಮಲಿಂಗಾರೆಡ್ಡಿ ಸರ್ ಅವರು ಇವತ್ತು ಈ ಭಾಗಕ್ಕೆ ಅವ್ರು ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಬಡ ಜನಗಳಿಗೆ ಒಳ್ಳೆಯದಾಗಲಿ, ಇಲ್ಲಿರುವಂಥ ನಾಗರಿಕರಿಗೆ ಕಣ್ಣಿನ ತಪಾಸಣೆಗಳಾಗಲಿ ಎಲ್ಲನೂ ಮಾಡಬೇಕು ಅಂದ್ಬಿಟ್ಟು ಅವರು ಪ್ಯಾಟ್ರಿಕ್ ಸರ್ನ ಕೇಳಿದಾಗ ಇಮ್ಮಿಡಿಯೇಟಾಗಿ ಪ್ಯಾಟ್ರಿಕ್ ಸರ್ ಅವರು ಒಪ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಈಗ ನೋಡಿರ್ಬೋದು, ಈಗಲೇ ಒಂದು 500 ಜನದವರೆಗೂ ಬಂದಿದ್ದಾರೆ. ಇನ್ನೂ ಬರೋವಂಥ ಜನಗಳು ಸಾಯಂಕಾಲ 4 ಗಂಟೆವರೆಗೂ ಈ ತಪಾಸಣೆ ನಡೀತದೆ. ಇಲ್ಲಿ ಹೆಲ್ತ್ ಕ್ಯಾಂಪ್ ಕೂಡ ಇದೆ, ಶ್ರೀನಿವಾಸ ಹೆಲ್ತ್ ಕ್ಯಾಂಪ್. ಅವರು ನಮ್ಮ ಶ್ರೀನಿವಾಸ್ ಸರ್ ಡಾಕ್ಟರ್ ಬಂದಿದ್ದಾರೆ, ಹೇಮಲತಾ ಮೇಡಮ್ ಅವರು ಬಂದೋದ್ರು, ಮತ್ತು ಚಾಮುಂಡೇಶ್ವರಿ ಮೇಡಮು ಅವರೆಲ್ಲ ಉದ್ಘಾಟನೆ ಮಾಡಿದ್ದಾರೆ. ಈ ಕಾರ್ಯಕ್ರಮನ ಒಳ್ಳೆ ಯಶಸ್ವಿಯಾಗಿ ಮಾಡಿದ್ದಾರೆ. ಅದಕ್ಕಿಂತ ಸುಸಜ್ಜಿತವಾಗಿ ಎಲ್ಲನೂ ಒಂದು ಇಲ್ಲಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ಜನಗಳು ಅದೇ ಥರ ಸಹಕರಿಸ್ತಾ ಇದ್ದಾರೆ. ಎಲ್ಲರಿಗೂ ಧನ್ಯವಾದನೆ ಹೇಳಿ ಈ ಒಂದು ಚಿಕಿತ್ಸೆ ಪಡ್ತಾರಂತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಈ ಭಾಗದಲ್ಲಿ ನಮ್ಮ ಪ್ಯಾಟ್ರಿಕ್ ವಿ ಎಸ್ ಪ್ಯಾಟ್ರಿಕ್ ರಾಜು ಸರ್ ಅವರು ಇಲ್ಲೊಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಸಾಹೇಬ್ರ ಹತ್ರ ಕೇಳಿಕೊಟ್ರು. ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ನೆಚ್ಚಿನ ನಾಯಕರಾದಂಥ ಸಾರಿಗೆ ಸಚಿವರು ಈ ಭಾಗಕ್ಕೆ ಭಾಳಷ್ಟು ಕೆಲಸಗಳು ಮಾಡಿದ್ದಾರೆ. ಹಾಗಾಗಿ ಪ್ರತಿ ವಾರ್ಡಿನಲ್ಲೂ ಮತ್ತು ಪ್ರತಿ ಬಡವರಿಗಿರುವಂಥ ಜಾಗಗಳಲ್ಲಿ ಈ ಥರ ಒಂದು ಶಿಬಿರ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ. ಆಮೇಲೆ ಪ್ರತಿಯೊಂದು ಕಂಪ್ಲೀಟ್ ಐ ಚೆಕಪ್ಪಿಂದ ಹಿಡಿದು ಆಪ್ರೇಷನ್ ಮಾಡಿ ಮತ್ತು ಅವ್ರಿಗೆ ಮನೆಗೆ ತಂದು ಬಿಟ್ಟು ಎಲ್ಲ ಉಚಿತ. ಅಂದರೆ ಇದರಲ್ಲಿ ಏನು ಕಾಸು ಏನೋ ಅದೆಲ್ಲ ಯಾರ ಹತ್ರ ತೊಗೊಳ್ಳಲ್ಲ. ಆ ಬಡವರಿಗೆಲ್ಲ ಹೋಗಿ ಒಂದು ಕಣ್ಣು ತಪಾಸಣೆ ಮಾಡಬೇಕು ಅಂದರೆ ಮಿನಿಮಮ್ 1000 ರೂಪಾಯಿ, ಒಂದು ಕಣ್ಣು ಚೆಕ್ ಮಾಡಿಸ್ಬೇಕಂದ್ರೆ 1000 ರೂಪಾಯಿ ಆಗ್ತದೆ. ಅಂಥ ಪರಿಸ್ಥಿತಿಯಲ್ಲಿ ಅವ್ರಿಗೆ ಹೋಗಿ ಕ್ಯಾಟ್ರಾಕ್ಟ್ ಆಪ್ರೇಷನ್ ಮಾಡಿಸ್ಕೊಂಡು ಮತ್ತು ಅದಾದಮೇಲೆ ಇದು ಏನು ಅವ್ರಿಗೆ ಮೆಡಿಸನ್ಸು ಅದೆಲ್ಲ ಉಚಿತವಾಗಿ ಕೊಡ್ತಾರೆ. ಅವರಿಗೆ ಒಂದು 15 ದಿನ ಆಗೋಷ್ಟು ಮೆಡಿಸನ್ಸ್ ಎಲ್ಲನೂ ಫ್ರೀಯಾಗೆ ಕೊಡ್ತಾರೆ. ಹಾಗಾಗಿ ಇದು ಈ ಭಾಗದಲ್ಲಿ ಕಂಪ್ಲೀಟ್ ಆಡುಗೋಡಿ ಮತ್ತು ನಂಜಪ್ಪಲ್ಲೆ ಒಟ್ಟು ಬಂಡೆ, ಈ ಮಾಲಿಂಗೇಶ್ವರ ಬಡಾವಣೆ, ಈ ಜಾಗಕ್ಕೆಲ್ಲ ಇಲ್ಲಿರುವಂಥ ಬಡವರಿಗೆ ಭಾಳ ಅನುಕೂಲ ಆಗಿದೆ ಅಂತ ನಾನಾದರೂ ಭಾವಿಸ್ತೀನಿ. ಈ ಥರ ಎಲ್ಲ BTM ವಿಧಾನಸಭಾ ಕ್ಷೇತ್ರದಲ್ಲೂ ಮಾಡಬೇಕು ಅಂತ ನಮ್ಮ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಹಾಗಾಗಿ ಇದು ಆಯೋಜಿಸಿರುವಂಥ ಪ್ಯಾಟ್ರಿಕ್ ರಾಜ್ ಅವರು ಮತ್ತು ನಮ್ಮ ಮುರುಗೇಶ್ ಅಣ್ಣ ಅವರು, ಹೇಮಂತ್ ಸಾರು ಮತ್ತು ಎಲ್ಲ ನಮ್ಮ ಟೀಮ್, ನಮ್ಮ RLR ಟೀಮು ಎಲ್ಲರೂ ಭಾಳ ಉತ್ಸಾಹದಿಂದ ಮಾಡ್ತಾಯಿದ್ದೀವಿ. ಹಾಗಾಗಿ
ಇದು ಎಲ್ಲ ಸಕ್ಸಸ್ ಆಗಿದೆ ಈಗ ಇದು ನಮ್ಮ ರಾಮಲಿಂಗಾರೆಡ್ಡಿ ಮಿನಿಸ್ಟ್ರ್ ಅವರು ನೇತೃತ್ವದಲ್ಲಿ ನಡೀತಾ ಇರೋ ಐ ಕ್ಯಾಂಪ್. ಇದು ಐ ಕ್ಯಾಂಪ್ ಏನಂದರೆ 8 ವಾರ್ಡಲ್ಲಿನೂ ಈಗ ಆಲ್ರೆಡಿ ಎಲ್ಲ ಕಡೆಯೂ ಮಾಡಬೇಕಂತೇಳಿ ಉಚಿತವಾಗಿ ಹೇಳ್ಬಿಟ್ಟವ್ರೆ. ಮೊನ್ನೆ ನಾವು ರಾಜೇಂದ್ರ ನಗರದಲ್ಲಿ ಮಾಡಿದ್ವಿ, ಇಲ್ಲಿಯ ಕೋರಮಂಗಲ. ಅಲ್ಲಿ ಒಂದು 400 ಜನ ಬಂದಿದ್ದರು. ಅದರಲ್ಲಿ 231 ಜನಕ್ಕೆ ಕನ್ನಡಿಕ ಕೊಡೋದು. ಆಮೇಲೆ ಅದರಲ್ಲಿ ಏನಂದರೆ 17 ಜನಕ್ಕೆ ಆಪ್ರೇಷನ್ನು, 31 ಜನಕ್ಕೆ ಆ ಕಣ್ಣು ಇದಿರುತ್ತಲ್ಲ ಅದು ಎಲ್ಲ ಫ್ರೀ ಉಚಿತವಾಗಿ ಕೊಟ್ಟಿದ್ವಿ. ಆಮೇಲೆ ಏನಂದರೆ ಅವರು ಎಲ್ಲ ಕಡೆನೂ ಮೊದಲಿಂದಾನು ನಿಮಗೆಲ್ಲರಿಗೂ ಗೊತ್ತಿದೆ ಬಿಡಿ ರಾಮಲಿಂಗಾರೆಡ್ಡಿ ಅವರು ಏನಂತೇಳಿ. ಅದರಲ್ಲಿ ನಮ್ಮ ಪ್ಯಾಟ್ರಿಕ್ ರಾಜ್ ಅವರು ಏನಂದರೆ ಅವ್ರ ಮನೆ ಹತ್ರನೇ ಈ ಥರ ಮಾಡಬೇಕಂತ ಕರೆದು ಹೇಳಿದ ತಕ್ಷಣ 3 ದಿನ ಆಟೋ ಬಾಳಪಲ್ಲೆ ಒಟ್ಟು ಕೋರಮಂಗಲ, ಆಮೇಲೆ ಆಡುಗೋಡಿ, ನಮ್ಮ ಏಕೆ ಕಾಲೋನಿ, ನೆಂಜಪ್ಪ ಲೇಔಟು, ಪೊಲೀಸ್ ಕ್ವಾರ್ಟರ್ಸು, ಮಡವಾಳ ಎಲ್ಲ ಆಲ್ಮೋಸ್ಟ್ಲಿ ಈ ಕಡೆ ಪೂರ್ತಿ ಲಕ್ಸಂದ್ರ ಎಲ್ಲ ಜನನೂ ಬಂದು ಇಲ್ಲಿ ಅವರು ಉಚಿತವಾಗಿ ಮಾಡ್ತಾರಂತ ಆಟೋದಲ್ಲಿ 3 ಡೇಸ್ ಅನೌನ್ಸ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಅವರು ಚೆನ್ನಾಗಿರಲಿ, ಅವ್ರು ಉಚಿತವಾಗಿ ಕೊಡೋದ್ರಿಂದ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ನಾನು 2 ಮಾತು. There is an eye camp going on from our Lions Club, BTM Nightingales, and also Narayana Hospital. There is a tie-up of eye camp where we are giving the eye checkup all over, and also more crowd, almost now 200 plus has been happened, many patients. So ಅವ್ರಿಗೆ ಕಣ್ಣಿನ ತಪಾಸಣೆ ಮತ್ತು ಅವ್ರಿಗೆ ಸ್ಪೆಕ್ಟಿಕಲ್ಸ್ ಕೂಡ ಕೊಡ್ತಾ ಇದ್ದೀವಿ. ಇಲ್ಲಿ ಊಟದ ಕೂಡ ವ್ಯವಸ್ಥೆ ಇದೆ ಮತ್ತು ತುಂಬ ಚೆನ್ನಾಗಿ ನಡೆದು ಬರ್ತಾ ಇದೆ. ಇದು ನಮ್ಮ BTM ಶ್ರೀತದ ರಾಮಲಿಂಗಾರೆಡ್ಡಿ ಅನ್ನೋ ನೇತೃತ್ವದಲ್ಲಿ ಯಾವಾಗಲೂ ಅವರು ನಮಗೆ ಸಹಕಾರ ಕೊಡ್ತಿರ್ತಾರೆ. ಈ ಥರ ಹೆಲ್ತ್ ಕ್ಯಾಂಪ್ಸು ಎವ್ರಿ ಡೇ ವಿ ಕೀಪ್ ಡೂಯಿಂಗ್. ಇವತ್ತು ನೋಡ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ, ಬಿಕಾಸ್ ಸಂಡೇ ಆಗಿರೋದ್ರಿಂದ ಎಲ್ಲರೂ ಬಂದಿದ್ದಾರೆ, ಆಲ್ಮೋಸ್ಟ್ ಅಂಡರ್ ಪ್ರಿವಿಲೇಜ್ ಪೀಪಲ್. ಆ್ಯಂಡ್ ಇವನ್ ನಾನು ಕೂಡ ಇವತ್ತು ತೋರಿಸ್ಕೊತಿದ್ದೀನಿ, ಖುಷಿ ಆಗ್ತಿದೆ. ಸೊ ಐ ವಿಶ್ ಎವ್ರಿ ಟೈಮ್ ವಿ ಕೀಪ್ ಡೂಯಿಂಗ್ ದಿಸ್. ಇದು ಇವತ್ತೇ ಫಸ್ಟ್ ಇದೆಲ್ಲ. ನಮ್ಮ ಲಯನ್ಸ್ ಇಂಟರ್ನ್ಯಾಷನಲ್ ಕ್ಲಬ್ಬಿಂದ ಈ ಥರ ಐ ಕ್ಯಾಂಪ್ಸ್ ಇರ್ಬೋದು, ಡೆಂಟಲ್ ಚೆಕಪ್ಸ್ ಇರ್ಬೋದು, ಬ್ಲಡ್ ಕ್ಯಾಂಪ್ಸು ನಡೀತಾ ಬರ್ತಾ ಇರುತ್ತೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ನಮ್ಗೆ ಈ ಥರ ಅವಕಾಶ ಕೊಟ್ಟು ನಾವೆಲ್ಲ ಮಾಡೋದಕ್ಕೆ. ನಾವು ಜೊತೆಲಿ ಪ್ಯಾಟ್ರಿಕ್ ಸರ್ ಮಾಡ್ಗೋಡಿ ಕ್ಷೇತ್ರದಲ್ಲಿ ಇವತ್ತು ನಡೀತಾ ಇದೆ. ಸೊ ಎಲ್ಲರೂ ಸೇರ್ಕೊಂಡು ಒಗ್ಗಟ್ಟಾಗಿ ನಾವು ಮಾಡ್ತಿದ್ದೀವಿ ಇಲ್ಲಿ. ಸೊ ನಾನು ಈಗ BTM ಅಸೆಂಬ್ಲಿ ಇದರಿಂದ ಸೊ ವಿ ಆಲ್ ಜಾಯಿನ್ ಟುಗೆದರ್ ಆ್ಯಂಡ್ ವಿ ಡು. ಇಲ್ಲೇ ಅಂತಲ್ಲ, ಎಲ್ಲ ಏರಿಯಾದಲ್ಲಿ ಮನೆ ಕೋರಮಂಗಲದಲ್ಲಾಯಿತು, ನಮ್ಮ ಇದರಲ್ಲಿ ರಾಜೇಂದ್ರ ನಗರದಲ್ಲಾಯಿತು, ಎವ್ರಿ 2 ಮಂತ್ಸ್ಗೆ ಒಂದ್ಸತಿ ನಾವು ಮಾಡ್ತಾನೆ ಇರ್ತೀವಿ.